ಮಾಸ್ಟರ್ಸ್, ನಾವೆಲ್ಲರೂ ಈ ಒಂದು ವಾರದಿಂದ ಆಧ್ಯಾತ್ಮಿಕ ಶಾಸ್ತ್ರ, ನಮಗೆಲ್ಲ ಗೊತ್ತಿದೆ ಆಧ್ಯಾತ್ಮಿಕ ಶಾಸ್ತ್ರ ಅಂದರೆ, ಅದರ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಆಧ್ಯಾತ್ಮಿಕತೆ ಅಂದರೆ ಏನು? ಆಧ್ಯಾತ್ಮಿಕತೆಯಲ್ಲಿ ಧ್ಯಾನದ ಅನುಭವಗಳನ್ನು ಪಡೆಯೋದು ಹೇಗೆ? ಆಧ್ಯಾತ್ಮಿಕ ಶಾಸ್ತ್ರ ಯಾವ ರೂಪುರೇಖೆಗಳ ಮೇಲೆ ಅವಲಂಬಿತವಾಗಿದೆ? ಇವತ್ತು ಇನ್ನೂ ಹೆಚ್ಚಾಗಿ ಈ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಮುಖ್ಯವಾಗಿ 3 ಹಂತಗಳಿವೆ. ಆ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮಗೆಲ್ಲ ಗೊತ್ತಿದೆ ಈ ಹಂತಗಳು. ಯಾವುವು ಈ 3 ಹಂತಗಳು? ಏನಿದೆ ಹಂತಗಳು? ಸೊ ನಾವು ಹೇಳ್ಕೊಂತೀವಿ, ಮುಕ್ತಿ ಹೊಂದೇ ನಮ್ಮ ದಾರಿ. ಸೊ ನಮ್ಮ ಕೊನೆ ನಾವು ಮುಕ್ತಿ ಹೊಂದಬೇಕು ಅಂತ. ಮುಕ್ತಿ ಹೊಂದೋದು ಅಂದ್ರೆ ಏನು? ಅದು ಪ್ರಾಪಂಚಿಕ ಆಯಿತು. ಮುಕ್ತಿ ಹೊಂದೋದು ಅಂದರೆ ಆಧ್ಯಾತ್ಮಿಕದಲ್ಲಿ ನಾವೇನಾಗಬೇಕು? ಬುದ್ಧರಾಗೋದೇ ನಮ್ಮ ಕೊನೆಯದು. ನಾವೆಲ್ಲರೂ ಬುದ್ಧರಾಗಬೇಕು. ಬುದ್ಧ ಆಗೋದಂದ್ರೆ ಏನು? ಧ್ಯಾನ ಕಲಿತು ಧ್ಯಾನವನ್ನು ಪ್ರಚಾರ ಮಾಡ್ತಾ ಹೋಗೋದು, ಹಳ್ಳಿ ಮನೆಗೂ. ಸೊ ಅದೇನು? ಬುದ್ಧರಾಗೋದು. ಇಲ್ಲಿ ಬುದ್ಧರಾಗೋದಕ್ಕಿಂತ ಮುಂಚಿತವಾಗಿ ನಾವು ಜ್ಞಾನವನ್ನ ಪಡಿತೀವಿ. ಪಡೆದು ಎಲ್ಲರಿಗೂ ಹಂಚ್ತೀವಿ. ಸೊ ಫಸ್ಟು ಜ್ಞಾನವನ್ನ ಪಡಿತೀವಿ, ಜ್ಞಾನವನ್ನ ಪಡೆದದನ್ನೆಲ್ಲರಿಗೂ ಹಂಚ್ತೀವಿ. 3ನೇದು ಪಡೆದಿರುವ ಜ್ಞಾನವನ್ನ ಹಂಚೋದಕ್ಕೆ ಸುತ್ತಾಡ್ತಾ ಹೋಗ್ತೀವಿ. ಅದೇ ಆಧ್ಯಾತ್ಮಿಕ ಶಾಸ್ತ್ರದ 3 ಹಂತ. ಸೊ ಅರಿಹಂತ, ಬೋಧಿಸತ್ವ ಮತ್ತು ಬುದ್ಧ, ಈ 3 ಆಧ್ಯಾತ್ಮಿಕ ಶಾಸ್ತ್ರದ ಹಂತಗಳು. ಅರಿಹಂತ ಅಂದ್ರೆ ಯಾರು? ಬೋಧಿಸತ್ವ ಅಂದ್ರೆ ಏನು? ಬುದ್ಧ ಅಂದ್ರೆ ಏನು? ಸೊ ಇಲ್ಲಿ ಅರಿಹಂತ ಅಂದ್ರೆ ಮೌನವಾಗಿರೋದು, ಯಾವುದೇ ಜ್ಞಾನವನ್ನ ತಿಳಿಸದೇ ಇರೋದು. ಬರೀ ಏನ್ ಮಾಡ್ತಾ ಇರ್ತಾರೆ? ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನ ಪಡಿತಾನೇ ಇರ್ತಾರೆ. ಇದಕ್ಕೆ ಎಷ್ಟೋ ಜನ್ಮಗಳನ್ನು ಪಡಿತಾರೆ. ಇದು ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಸೊ ಈ ಅರಿಹಂತ ಏನು ಅಂತಂದ್ರೆ, ಬರೀ ಎಲ್ಲರಿಂದ ಜ್ಞಾನವನ್ನ ಪಡಿತಾ ಹೋಗೋದು. ಅವರು ಮೌನದಲ್ಲಿರ್ತಾರೆ. ಸೊ ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇರ್ತಾರಂದ್ರೆ, ಬರೀ ತಮ್ಮ ಒಳಗಡೆ ಜ್ಞಾನವನ್ನ ಪಡ್ಕೊಳ್ತಾ ಇರ್ತಾರೆ. ಆಲ್ರೆಡಿ ಎನ್ಲೈಟೆಂಡ್ ಆಗಿರ್ತಾರೆ, ಆದ್ರೆ ಬರೀ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇರ್ತಾರೆ. ಅವರು ಯಾರು? ಅರಿಹಂತ. ಅವ್ರು ಯಾವ ರೀತಿಯಾದಂಥ ಬಾಯನ್ನೇ ಬಿಚ್ಚಲ್ಲ. ಇಷ್ಟು ಜ್ಞಾನ ಗೊತ್ತಿದ್ರೂ ಕೂಡ ಬಾಯಿ ಬಿಚ್ಚಲ್ಲ ಅವರು. ಅವ್ರ ಒಳಗಡೆ ಅಪಾರವಾದ ಜ್ಞಾನ ಇರುತ್ತೆ. ಅದು ಅರಿಹಂತ. ಸೊ ಮಾಸ್ಟರ್ಸ್ ಫಸ್ಟ್ ತಿಳ್ಕೊಬೇಕಾಗಿರೋದು, ಈ 3 ಹಂತಗಳಲ್ಲಿ ಮಾಸ್ಟರ್ಸ್ ಈ 3 ಹಂತಗಳ ಎಲ್ಲರೂ ಜ್ಞಾನೋದಯ ಹೊಂದಿರ್ತಾರೆ. ಎಲ್ಲರೂ ಜ್ಞಾನೋದಯ ಆಧ್ಯಾತ್ಮಿಕ ಶಾಸ್ತ್ರ, ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ಜ್ಞಾನೋದಯ ಆಗಿದೆ ಅಂತ ಅರ್ಥ. ಆದರೆ
ನಾವು ಯಾವ್ಯಾವುದನ್ನು ಮಾಡಬೇಕು. ಸೊ ಈ ಬೋಧಿಸತ್ವದಲ್ಲಿ ಅರಿಹಂತದಲ್ಲಿ ಏನು ಮಾಡ್ತಾನೆ, ಎಷ್ಟೊಂದು ಜ್ಞಾನವನ್ನು ಸಂಪಾದಿಸ್ಕೊಳ್ತಾನೇ ಇರ್ತಾನೆ, ಅಪಾರವಾದ ಜ್ಞಾನವನ್ನು. ಇವನು ಬಾಯೇ ಬಿಡಲ್ಲ, ಬರೀ ಅವನ ಕೆಲಸ ಏನೋ ಜ್ಞಾನವನ್ನು ಪಡಿತಾ ಇರ್ತಾನೆ, ಧ್ಯಾನ ಮಾಡ್ತಿರ್ತಾನೆ, ಜ್ಞಾನ ಪಡಿತಾ ಇರ್ತಾನೆ ಅಷ್ಟೆ. ಸೊ ಅದರ ಎರಡನೇ ಹಂತ ಬೋಧಿಸತ್ವ. ಸೊ ಬೋಧಿಸತ್ವದಲ್ಲೂ ಕೂಡ ಏನು ಮಾಡ್ತಾನೆ, ಜ್ಞಾನವನ್ನು ಪಡಿತಾ ಇರ್ತಾನೆ, ತನ್ನ ಹತ್ರ ಬಂದವರಿಗೆ ಮಾತ್ರ ಧ್ಯಾನವನ್ನು ಹೇಳ್ಕೊಡ್ತಾ ಇರ್ತಾನೆ, ಮತ್ತು ತನ್ನ ಹತ್ರ ಬಂದವರಿಗೆ ಮಾತ್ರ ಜ್ಞಾನವನ್ನು ಹೇಳ್ತಾ ಇರ್ತಾನೆ, ತನಗೆ ತಿಳಿದಿರುವ ಜ್ಞಾನವನ್ನು ಹಂಚ್ತಾ ಇರ್ತಾನೆ. ಸೊ ಇವನು ಯಾವುದೇ ರೀತಿಯಾದಂತಹ ಸಕ್ರಿಯವಾಗಿ ಹೊರಗಡೆ ಹೋಗೋದಿಲ್ಲ, ಕಲಿಸೋದಿಲ್ಲ. ತಾನು ಕೂತಲ್ಲೇ ಜಾಗದಲ್ಲಿ ಅವನು ತಾನಿರುವಂಥ ಹತ್ರ ಬಂದವರಿಗೆ ಮಾತ್ರ ಏನು ಮಾಡ್ತಾನೆ, ಜ್ಞಾನವನ್ನು ಹೇಳ್ತಾ ಹೋಗ್ತಾನೆ. ಅದು ಈ ಬೋಧಿಸತ್ವ ಹಂತದಲ್ಲಿ. ಅವನು ಯಾವ ಹಂತದಲ್ಲಿರ್ತಾನೆ ಅವಾಗ, ಬೋಧಿಸತ್ವ ಹಂತದಲ್ಲಿದ್ದಾನೆ ಅಂತ ಅರ್ಥ. ಏನು ಅವನ ಕೆಲಸ, ಜ್ಞಾನವನ್ನು ಪಡಿತಾ ಇರ್ತಾನೆ, ಆ ಜ್ಞಾನವನ್ನು ತನ್ನ ಹತ್ರ ಇರುವಂಥ ಜಾಗದಲ್ಲಿ ಬಂದವರಿಗೆ ಮಾತ್ರ ಜ್ಞಾನವನ್ನು ಹಂಚ್ತಾ ಇರ್ತಾನೆ. ಸೊ ಮೊದಲನೇ ಹಂತದಲ್ಲಿ ನಾವು ಏನು ನೋಡಿದ್ವಿ, ಅರಿಹಂತ, ಬರೀ ಜ್ಞಾನವನ್ನು ಪಡಿತಾನೇ ಇರ್ತಾನೆ. ಈ ಹರಿಹಂತ ಅಂದರೆ ನಾವು ಏನು ಉದಾಹರಣೆ ಕೊಡಬೇಕು ಅಂದರೆ, ಈ ಪ್ರಾಪಂಚಿಕದಲ್ಲಿ. ಸೊ ಅದು ಮೊದಲಿಗೆ ಎಷ್ಟೋ ಜನ್ಮಗಳನ್ನು ಏನು ಮಾಡ್ತಾ ಇರ್ತಾರೆ, ಬರೀ ಎಲ್ಲ ಪ್ರವಚನಗಳಾಗಿರ್ಬೋದು, ಸೊ ಬೇರೆ ಬೇರೆ ಎಲ್ಲ ವಿಷಯಗಳನ್ನು ತಿಳ್ಕೊತಾನೇ ಇರ್ತಾರೆ. ಸೊ ಇದಕ್ಕೆ ಮೊದಲಿಗೆ ನಾವು ಧ್ಯಾನಕ್ಕೆ ಮೊದಲಿಗೆ ಬಂದಾಗ ನಾವೇನು ಮಾಡ್ತಾ ಇರ್ತೀವಿ, ಎಲ್ಲರ ವಿಷಯಗಳನ್ನು ಪಡಿತಾ ಇರ್ತೀವಿ. ಸೊ ಎಲ್ಲರ ಜ್ಞಾನ ಏನಿದೆ ಅದೆಲ್ಲ ಎಲ್ಲ ಮಾಸ್ಟರ್ಗಳು. ಸೊ ಎರಡನೇ ಬೋಧಿಸತ್ವ ಏನು ಮಾಡ್ತೀವಿ, ಅಲ್ಲೂ ಕೂಡ ಕೆಲ ಜನ್ಮಗಳನ್ನ ಕಳೀತಾ ಹೋಗ್ತೀವಿ. ನನ್ನ ಹತ್ರ ನಾನಿರೋ ಜಾಗದಲ್ಲಿ ಬಂದಾಗ ಮಾತ್ರ ಜ್ಞಾನವನ್ನು ಹಂಚ್ತಾ ಇರ್ತೀನಿ. ಯಾಕೆ ಹೊರಗಡೆ ಹೋಗಲ್ಲ, ಭಯ. ಅದಾದ ಮೇಲೆ ನಾವು ಒಂದು ಬೌಂಡ್ರಿ ಹಾಕ್ಕೊಂಡಿರ್ತೀವಿ ಅಷ್ಟೇ, ಸೀಮಿತ ನಾವು ಅದಕ್ಕೆ ಆ ಬೋಧಿಸತ್ವದಲ್ಲೇ ಸ್ಟಕ್ ಆಗ್ಬಿಡ್ತೀವಿ. ನೆಕ್ಸ್ಟ್ ಹಂತಕ್ಕೆ ಹೋಗೋದೇ ಇಲ್ಲ. ಆ ಹಂತದಲ್ಲಿ ಏನು, ನನಗೆ ಗೊತ್ತು, ನಾನು ಯಾಕೆ ಹೋಗ್ಬೇಕು, ನನ್ನ ಹತ್ರ ಇರುವ ಜಾಗದಲ್ಲಿ ಬಂದವರಿಗೆ ನಾನು ಹೇಳ್ಕೊಡ್ತೀನಿ. ಬಟ್ ಮೊದಲನೇ ಹಂತದಲ್ಲಿ, ಅರೆ ಹಂತದಲ್ಲಿ ಬಾಯಿ ಬಿಡ್ತಾ ಇರಲ್ಲ. ಎರಡನೇ ಹಂತಕ್ಕೆ ಬಂದರೆ ಹೇಳ್ತಾ ಇರ್ತಾನೆ, ಇರೋ ಜಾಗದಲ್ಲೇ ಹೇಳ್ತಾ ಇರ್ತಾನೆ. ಸೊ ಅರಿಹಂತ ಅವನೇನು ಮಾಡ್ತಾ ಇರ್ತಾನೆ, ಈ ಬೋಧಿಸತ್ವ ಹಂತದಲ್ಲಿರೋನು ಮಾರ್ಗದರ್ಶನ ಕೊಡ್ತಾನೆ, ತನ್ನ ಹತ್ರ ಇರೋರಿಗೆ ಮಾತ್ರ, ಬಂದವ್ರಿಗೆ ಮಾತ್ರ ಕೊಡ್ತಾ ಇರ್ತಾನೆ. ಆದರೆ ಮೂರನೇ ಹಂತ ಬುದ್ಧ ಹಂತದಲ್ಲಿರೋರು ಏನು ಮಾಡ್ತಾರೆ, ಅವರು ಯಾವ ಕಡೆ ಬೇಕೋ ಆ ಕಡೆ ಹೋಗ್ತಾ ಇರ್ತಾರೆ, ಜ್ಞಾನವನ್ನು ಹಂಚ್ತಾ ಇರ್ತಾರೆ. ಇದಕ್ಕೆ ಉದಾಹರಣೆ ಅಂದರೆ ಬುದ್ಧ ಮನೆ ಮನೆ, ಹಳ್ಳಿ ಹಳ್ಳಿ ಎಲ್ಲ ಕಡೆ ಹೋಗಿ ತಮ್ಮ ಜ್ಞಾನ ಧ್ಯಾನವನ್ನು ಹಂಚ್ತಾನೇ ಇರ್ತಾರೆ. ಅದು ಕೊನೆಯ ಹಂತ. ಸೊ ಮೊದಲನೇ ಹಂತ ಹರಿಹಂತದಲ್ಲಿರೋರು ಜ್ಞಾನೋದಯವನ್ನು ಹೊಂದಿರ್ತಾರೆ, ಆದರೆ ಗುರ್ತಿಸೋದಿಲ್ಲ. ಯಾಕೆ ಅಂದರೆ ಅವರು ಈ ಬಾಹ್ಯ ಪ್ರಪಂಚದಲ್ಲಿ ಕಾಣಿಸ್ತೇ ಇರಲ್ಲ ಅವರು. ಯಾಕಂದರೆ ಬರೀ ಪಡಿತಾನೇ ಇರ್ತಾರೆ. ಅವ್ರ ಉದ್ದೇಶ ಏನು, ಜ್ಞಾನವನ್ನು ಪಡೆಯೋದು ಮಾತ್ರ ಆಗಿರುತ್ತೆ. ಎಷ್ಟೋ ಜನ್ಮಗಳ ನಂತರ ಏನು ಮಾಡ್ತಾರೆ, ಈ ಅರಿಹಂತ ಇಂದ ಬೋಧಿಸತ್ವಕ್ಕೆ, ಅಂದರೆ ಎಷ್ಟೋ ಜನ್ಮಗಳನ್ನು ಅರಿಹಂತದಲ್ಲೇ ಕಳೀತಾ ಹೋಗ್ತಾರೆ, ಬರೀ ಜ್ಞಾನವನ್ನು ಪಡಿತಾನೇ ಇರ್ತಾರೆ.
ಅವ್ರಿಗೆ ಗೊತ್ತಿರಲ್ಲ ನಾವು ಪಡೆದಿರುವ ಜ್ಞಾನವನ್ನು ನಾವು ಹೇಳಿದ್ರೆ ಅದು ನಮಗೆ ದುಪ್ಪಟ್ಟಾಗತ್ತೆ ಅನ್ನೋದು. ಬರೀ ಪಡಿತಾನೆ ಇರ್ತಾರೆ. ಸೊ ಹಾಗೆ ಯಾವಾಗ ಅರಿಹಂತನಿಂದ ಬೋಧಿಸತ್ವ ಹಂತಕ್ಕೆ ಬರ್ತಾನೆ, ಆ ಬೋಧಿಸತ್ವದಲ್ಲಿ ತನ್ನ ಸುತ್ತಮುತ್ತ ಯಾರು ತನ್ನ ಹತ್ರ ಬರ್ತಾರೆ ಅವರಿಗೆ ಜ್ಞಾನವನ್ನ ಹೇಳ್ತಾ ಹೋಗ್ತಾನೆ. ಈ ಬೋಧಿಸತ್ವ ಹಂತದಲ್ಲಿ ಏನ್ ಮಾಡ್ತಾನೆ, ತನ್ನ ಸುತ್ತಮುತ್ತಿರೋರಿಗೆ ಜ್ಞಾನವನ್ನ ಹಂಚ್ತಾ ಏನ್ ಮಾಡ್ತಾನೆ, ಬುದ್ಧನಾಗ್ತಾ ಹೋಗ್ತಾನೆ. ತಾನು ಇದು ಮಾತ್ರ ಅಲ್ಲ, ಇನ್ನು ಏನೋ ಇದೆ ಅಂತ ಹೊರಗಡೆ ತಿಳಿಸ್ತಾ ಹೋಗ್ತಾನೆ. ಅದು ಬುದ್ಧತ್ವ. ಎಲ್ರಿಗೂ ಸತ್ಯ ಹೇಳೋಣ, ನನ್ನ ಹತ್ರ ಬಂದೋರ್ಗಲ್ಲ, ಇನ್ನು ಎಲ್ಲಿದ್ದಾರೆ ನಾನು ಅಲ್ಲಿರುವ ಜಾಗಕ್ಕೆ ಹೋಗಿ ಹೇಳ್ತಾ ಹೋಗೋಣ. ಆಗ ಬೋಧಿಸತ್ವದಿಂದ ಬುದ್ಧನಾಗ್ತಾ ಹೋಗ್ತಾನೆ. ಇದೆಲ್ಲ ಒಂದೇ ಜನ್ಮದಲ್ಲಿ ಆಗಲ್ಲ ನಮಗೆ. ಅರಿಹಂತನಿಂದ ಬೋಧಿಸತ್ವನಿಂದ ಬುದ್ಧ ಆಗೋದು, ಈ ಸ್ಪಿರಿಚುವಲ್ ಸೈನ್ಸಲ್ಲಿ ಈ 3 ಸ್ಟೇಜಸ್ ಒಂದೇ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಮಾಸ್ಟರ್ಸ್. ನಮಗೆ ಇದು ಎಷ್ಟೋ ಜನ್ಮಗಳು ಬೇಕು. ಸೊ ಆ ಬುದ್ಧತ್ವ ಆಗಕ್ಕೆ ನಮಗೆ ಒಂದು ಜನ್ಮ ಅಥವಾ ಒಂದು 10 ಜನ್ಮ ಆಗಲ್ಲ, ಎಷ್ಟು ಜನ್ಮಗಳನ್ನ ತಗೊಂಡು, ಯಾಕಂದ್ರೆ ಕಲಿಯೋದು ಅನ್ನೋದು ನಿರಂತರ. ಅದೆಷ್ಟೋ ಜನ್ಮಗಳಾಗ್ಬೋದು ನಮಗೆ. ಆಯ್ಕೆ ನಾವು ಬರೀ ಜ್ಞಾನ ಪಡಿಬೇಕಾ, ಅಥವಾ ಜ್ಞಾನವನ್ನು ನಮ್ಮ ಹತ್ರ ಬಂದವ್ರಿಗೆ ಹೇಳ್ಕೊಡ್ಬೇಕಾ, ಅಥವಾ ನಾವು ಹಳ್ಳಿಗೆ ಹೋಗ್ಬೇಕಾ ಅನ್ನೋದು ಆಯ್ಕೆ ನಮ್ಮಲ್ಲಿದೆ. ಅದು ನಾವು ಯಾವಾಗ ನಮ್ಮ ಒಳಗಡೆ ಹೋಗ್ತೀವಿ, ಆ ಆಯ್ಕೆಯನ್ನು ನಾವು ಕರೆಕ್ಟಾಗಿ ಚೂಸ್ ಮಾಡ್ಕೊತೀವಿ. ನಮ್ಮ ಆಲೋಚನೆ ಅನ್ನೋದು ಸರಿ ಹೋಗುತ್ತೆ. ಆಗ ನಾವು ಬುದ್ಧರಾಗೋದಕ್ಕೆ ಬಂದಿರ್ತೀವಿ, ಆದರೂ ಕೂಡ ನಮ್ಮ ಈ ಒಂದು ಭ್ರಮೆ ಅನ್ನೋದ್ರಲ್ಲಿ ಬಿದ್ದು ನಾವೇನ್ ಮಾಡ್ತೀವಿ, ಯಾಕೆ ಹೋಗ್ಬೇಕು, ಈ ಪ್ರಾಪಂಚಿಕದಲ್ಲಿ ಬಿದ್ದು ನಾವೇನ್ ಮಾಡ್ತೀವಿ, ಯಾಕೆ ಹೇಳ್ಕೊಡಕ್ ಹೋಗ್ಬೇಕು, ನಮ್ಮ ಈಗೋ ಅನ್ನೋದು ನಮಗೆ ಅಡ್ಡಿ ಮಾಡ್ತಾ ಹೋಗುತ್ತೆ. ಅದೆಲ್ಲವನ್ನ ಕಳ್ಸ್ಕೊಳ್ಳೋದು, ಬುದ್ಧರಾಗೋದು ಯಾವಾಗ ಎಲ್ಲ ಬಿಟ್ಟು ಮನೆ ಹಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಚಾರ ಮಾಡೋದಕ್ಕೆ ನಿಲ್ಲೋದು. ಧ್ಯಾನವನ್ನ ಹೇಳ್ಕೊಡೋದು, ಜ್ಞಾನ ನಮಗೆ ತಿಳಿದಿರೋ ಜ್ಞಾನವನ್ನ ಹಂಚ್ತಾ ಹೋಗೋದು. ಸೊ ಇಲ್ಲಿ ಏನೋ ಒಂದು ಸೃಷ್ಟಿ ಆಗ್ಬೇಕು ಅನ್ನೋದಕ್ಕಿಂತ ನಾವು ಈ ಭೂಮಿಗೆ ಬಂದು ನಾವೇನ್ ಹೇಳ್ಕೊಡ್ತೀವಿ ಅದೇ ದೊಡ್ಡ ಸವಾಲು. ಈ ಸೃಷ್ಟಿ ಅನ್ನೋದು ನಡೀತಾ ಹೋಗುತ್ತೆ, ಆದ್ರೆ ನೀವು ಈ ಭೂಮಿಗೆ ಬಂದಾಗ ಈ ಭೂಮಿಯ ಮೇಲಿರುವಂತಹ ಭ್ರಮೆಗೆ ಒಳಗಾಗದೆ, ಅದೇ ದೊಡ್ಡ ಸವಾಲು. ಆ ಭ್ರಮೆಯಲ್ಲಿ ನಾವು ಮುಳುಗದೆ ನಾವು ಬೋಧಿಸೋದು ಅದೇ ದೊಡ್ಡ ಸವಾಲು. ನಾವು ಏತಕ್ಕಾಗಿ ಬಂದಿದ್ದೀವಿ ಈ ಭೂಮಿಗೆ, ನಮ್ಮ ಉದ್ದೇಶ ಏನು, ನಾವು ಯಾವ ಕೆಲಸ ಮಾಡಬೇಕು ಅದರಲ್ಲಿರ್ಬೇಕು. ಆದ್ರೆ ಈ ಭೂಮಿಗೆ ಬಂದು ಇಲ್ಲಿರುವಂತಹ ಭ್ರಮೆಗೆ ಮುಳುಗಿದ್ರೆ ಆ ಸೃಷ್ಟಿಗಿಂತ ಅದು ದೊಡ್ಡ ಸವಾಲು, ಭ್ರಮೆಯಲ್ಲಿ ಬೆಳೆದೇ ಇರ್ತಕ್ಕಂಥದ್ದು. ನಾವೇನೋ ಒಂದು ಸೃಷ್ಟಿ ಮಾಡ್ಬೋದು, ಆದ್ರೆ ಇಲ್ಲಿರುವ ಭ್ರಮೆಯನ್ನು ಗೆಲ್ಲೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದದ್ದು. ಆ ಭ್ರಮೆಯಲ್ಲಿ ಬೆಳೆದೇ ಇದ್ರೆ ನಾವು ಅದ್ಭುತವಾಗಿ ಜಯಿಸ್ಬೋದು. ಎಲ್ಲ ಕಡೆನೂ ನಾವು ಅನ್ಕೋತೀವಿ ಈ ಈ ಲೋಕದಲ್ಲಿ ಮಾತ್ರ ಕಷ್ಟಗಳು, ನೋವುಗಳು, ದುಃಖಗಳು, ಸವಾಲುಗಳು ಬರ್ತಾ ಇರುತ್ತೆ ನಮಗೆ ಅಂತ. ಎಲ್ಲ ಲೋಕಗಳಲ್ಲೂ ಇರುತ್ತೆ, ಎಲ್ಲಾ ಕಡೆನೂ ಸಮಾನನೇ. ಸೊ ನಮಗೆ ಹೇಳ್ಬೋದು ಸತ್ಯಲೋಕ ಇದೆ, ಅಲ್ಲಿ ಏನಿಲ್ಲ, ಆರಾಮು, ನಾವು ಇಲ್ಲಿ ಸರಿಯಾಗಿರ್ತೀವಿ, ಪುಣ್ಯಗಳನ್ನ ಮಾಡಿರ್ತೀವಿ, ಅಲ್ಲಿ ಸುಖ ಇಲ್ಲ. ಅಲ್ಲೂ ಕೂಡ ಸವಾಲು ಇದ್ದೇ ಇರುತ್ತೆ. ಸೊ ಈಗ ಒಬ್ಬ ತಾಯಿ ಇದ್ದಾಳೆ, ಆ ತಾಯಿಗೆ ತನ್ನ ಮಗು ಶಿಶುವನ್ನ ನೋಡಿಕೊಳ್ಳೋ ಚಿಂತೆ. ಸೊ ಹೊಟ್ಟೆ ಒಳಗಿದ್ದಾಗ ಹೇಗೆ, ಹೊರಗಡೆ ಬಂದಾಗ ಹೇಗೆ,
ಸೊ ಯಾವಾಗ ಆ ಮಗು ನನ್ನ ಹೊಟ್ಟೆ ಒಳಗಡೆ ಇದೆ ಅನ್ನೋದು ಪ್ರಾರಂಭ ಆಗುತ್ತೆ, ಆವಾಗೂ ಅಷ್ಟೇ ಶ್ರಮವನ್ನು ಪಡ್ತಾಳೆ. ಹೊರಗಡೆ ಬಂದಾಗೂ ಇನ್ನೂ ಹೆಚ್ಚು ಶ್ರಮವನ್ನು ಪಡ್ತಾ ಹೋಗ್ತಾಳೆ. ಶ್ರಮ ಅಂದರೆ ಅವಳ ಆ ಪಾಪುವಿನ ಬಗ್ಗೆ, ಶಿಶುವಿನ ಬಗ್ಗೆ ಕಾಳಜಿ ಅನ್ನೋದು ಹೇಗೆ? ಸೊ ಅದು ಇಲ್ಲಿ ಆ ತಾಯಿ ಆ ಮಗುವಿನ ಬಗ್ಗೆ ಇರುವಂತಹ ಏನು ಹೇಳ್ತೀವಿ ಕನಿಕರ ಆಗಿರ್ಬೋದು, ಎಲ್ಲವೂ ಅದನ್ನ ಬೆಳೆಸೋದಕ್ಕೆ ಎಷ್ಟು ಶ್ರಮ ಪಡ್ತಾಳೆ. ನೀವು ಇಲ್ಲಿ ಅದಕ್ಕೆ ತುಂಬಾ ಅದ್ಭುತವಾಗಿ ನೋಡ್ಕೊಂಡಿದ್ದೀರಿ ಅಂಥೇಳಿ ನಿಮಗೆ ಈ ಸತ್ಯಲೋಕದಲ್ಲಿ ನೀನು ಇಡೀ ಸೃಷ್ಟಿಗೆ ತಾಯಿ ಆಗ್ತೀಯ ಅಂತ ಏನೂ ಇಲ್ಲ. ನಿನ್ನ ಮಗು ಅಷ್ಟು ಅದ್ಭುತವಾಗಿ ಬೆಳೆಸಿದ್ಯಾ, ನಿನಗೇನೋ ಅಲ್ಲಿ ಸಿಗುತ್ತೆ ಅನ್ನೋದಿಲ್ಲ, ಎಲ್ಲ ಒಂದೇನೆ. ಬಟ್ ನಾವು ಮಾಡುವ ಕೆಲಸಗಳು, ನಾವು ಮಾಡುವಂತಹ ಏನಿದೆ ಅದೆಲ್ಲವನ್ನ ನಾವೇನು ಮಾಡಬೇಕು, ಸಾಕ್ಷಿಭೂತವಾಗಬೇಕು. ಆ ಸೃಷ್ಟಿ ಅನ್ನೋದು ಎಲ್ರಿಗೂ ಸಮಾನನೇ. ನಾವು ಅದನ್ನು ಹೇಗೆ ಸ್ವೀಕರಿಸ್ತೀವಿ? ಈಗ ಎಲ್ಲರೂ ಜ್ಞಾನವನ್ನು ಪಡಿತಾ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಜ್ಞಾನವನ್ನು ಹಂಚುತ್ತಾ ಇದ್ದಾರೆ? ನಮ್ಮನ್ನ ನಾವೇ ತಿಳ್ಕೊಳ್ತಾ ಹೋಗೋಣ, ನಮ್ಮನ್ನ ನಾವೇ ರಿಯಲೈಸ್ ಮಾಡ್ಕೊಳ್ಳೋಣ, ಸೆಲ್ಫ್ ರಿಯಲೈಸ್. ಯಾವ ಹಂತದಲ್ಲಿದ್ದೀವಿ ನೋಡಿ. ನಾವು ಬುದ್ಧ ಹಂತದಲ್ಲಿ ಇದ್ದೀವಿ ಅಂತ ಹೇಳ್ಬೋದು, ನಾವು ಜ್ಞಾನವನ್ನ ಪಡಿತಾ ಇದ್ದೀವಿ, ಎಲ್ಲಿದೆ ಅಲ್ಲೆಲ್ಲ ಹೋಗಿ ಹಂಚ್ತಾ ಇದ್ದೀವಿ ಅಂತ ಅನ್ಕೋಬಹುದು. ಆದರೆ ಈ ಭ್ರಮೆಯಲ್ಲಿ ಬಿದ್ದು, ಈ ಪ್ರಪಂಚಕ್ಕೆ, ಈ ಭೂಲೋಕಕ್ಕೆ ಬಂದು ಭ್ರಮೆಯಲ್ಲಿ ಬಿದ್ದು ಕೆಲವು ಸಮಯ ಯಾರೋ ಬಂದಿರ್ತಾರೆ, ಉದಾಹರಣೆ ನಿಮ್ಮ ಕುಟುಂಬದಲ್ಲಿ ಯಾರೋ ಬಂದಿರ್ತಾರೆ, ಅವರಿಗೆ ಧ್ಯಾನವನ್ನು ಹೇಳ್ಕೊಡ್ಬೇಕು. ಆದರೆ ಅಲ್ಲಿ ನಿಮ್ಮ ಒಂದು ಗೌರವ, ನಿಮ್ಮ ಪ್ರೆಸ್ಟೀಜು, ಇವ್ರು ಹೇಳ್ಕೊಟ್ರೆ ಏನು ಅನ್ಕೋತಾರೋ ಅಡ್ಡಿ ಮಾಡ್ಕೋತೀರ, ಅದು ಭ್ರಮೆಯಲ್ಲಿ ಬೀಳ್ತೀರ. ಮತ್ತೆ ಅಲ್ಲಿ ಸವಾಲು, ಹೇಳ್ಕೊಡಕ್ಕಾಗಲ್ಲಪ್ಪ ಇವ್ರಿಗೆ. ಅದು ಯಾವುದೇ ವ್ಯಕ್ತಿ ಆಗಿರಲಿ, ಅವ್ರಿಗೆ ಏನೇ ಆಗಿರಲಿ, ಯಾವ ಸ್ಥಳದಲ್ಲೇ ಇರಲಿ, ಎಂಥ ವ್ಯಕ್ತಿ ಬಂದರೂ ಕೂಡ ನೀವು ಧ್ಯಾನವನ್ನು ಹೇಳ್ಕೊಡೋದಕ್ಕೆ, ನಿಮ್ಮ ಜ್ಞಾನವನ್ನು ಹಂಚೋದಕ್ಕೆ ರೆಡಿ ಇರ್ತೀರಿ, ಆವಾಗ ಮಾತ್ರ ಬುದ್ಧರಾಗ್ತೀರಿ. ಯಾವಾಗಲೂ ನಾವು ಆತ್ಮದ ಸ್ಥಿತಿಯಲ್ಲಿದ್ದಾಗ ಮಾತ್ರ ಬುದ್ಧರಾಗೋದು. ಇಲ್ಲಿ ಯಾವಾಗ ನಾವು ಆಧ್ಯಾತ್ಮಿಕತೆಗೆ ಬರ್ತೀವಿ, ಆಲ್ರೆಡಿ ಎನ್ಲೈಟೆಂಡ್, ಆದರೆ ಆಚರಣೆ ಇದೆ ಅಲ್ಲ, ಅದು ನಮ್ಮ ಈ ಹಂತಗಳನ್ನು ತೋರಿಸುತ್ತೆ. ಇಲ್ಲಿ ಜ್ಞಾನೋದಯ ಅಂದ್ರೆ ಅದೇ ಕೊನೆ ಅಲ್ಲ, ಜ್ಞಾನೋದಯ ನಂತರ ಕೂಡ ಅವನು ಹೇಗೆ ಇರ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಫಿಸಿಕಲ್ ಲೈಫಲ್ಲಿ ಎಷ್ಟೋ ನಮಗೆ ಗೊತ್ತಿದೆ, ಅವಾರ್ಡ್ಗಳಾಗಿರ್ಬೋದು ಅಥವಾ ಒಂದು ಪದವಿಗಳನ್ನು ಪಡಿತೀವಿ. ಆ ಪದವಿಗಳನ್ನು ಪಡೆದ ತಕ್ಷಣ ನಮಗೆ ಮುಗೀತು ಅಂತಲ್ಲ, ಆ ಪದವಿಗೆ ತಕ್ಕಂಗೆ ನಾವು ಏನು ಮಾಡ್ತಾ ಹೋಗ್ಬೇಕು, ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು. ಇವಾಗ ಉದಾಹರಣೆ, ಒಬ್ರು ಡಬಲ್ ಡಿಗ್ರಿ ಮಾಡಿದ್ದಾರೆ, UG PG ಮಾಡಿದ್ದಾರೆ. PG ಮಾಡಿ ನಾನು ಮಾಡಿದ್ದೀನಿ ಅಂತ ಹೇಳೋದಲ್ಲ, ಅದಕ್ಕೆ ತಕ್ಕ ಆ PGಯ ಜ್ಞಾನವನ್ನು ಹೇಳೋದು ಅಲ್ಲಿ ನಿಜವಾದ ನೀವು PG ಮಾಡಿದಿರಾ ಅನ್ನೋದು ತೋರಿಸುತ್ತೆ. ನೀವು ಕೆಲಸ ಮಾಡಿ ಅದನ್ನ ಏನು ತೋರಿಸ್ತೀರಾ, ಪ್ರತಿಫಲ ಅದು ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಜ್ಞಾನೋದಯ ಹೊಂದಿ ನೀವು ಯಾವ ರೀತಿ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಅನ್ನೋ ತೋರಿಸೋದೇ ನಿಜವಾದ ಜ್ಞಾನೋದಯ. ಆ ಬುದ್ಧರಾಗೋದು ಆಗ. ನಮಗೆ ಗೊತ್ತಿದೆ, ಎಷ್ಟೋ ಮಾಸ್ಟರ್ಗಳು ಜ್ಞಾನೋದಯ ಹೊಂದಿದ್ರು, ಆದರೂ ಅರಿಹಂತ ಆ ಸ್ಥಿತಿಯಲ್ಲೇ ಇದ್ರು. ಎಷ್ಟೋ ಮಾಸ್ಟರ್ಗಳು ಜ್ಞಾನೋದಯ ಹೊಂದಿದ್ರು, ಆದರೂ ಬೋಧಿಸತ್ವ ಸ್ಥಿತಿಯಲ್ಲೇ ಇದ್ರು. ರಮಣ ಮಹರ್ಷಿಗಳು ಏನ್ ಮಾಡ್ತಾ ಇದ್ರು, ಅವ್ರು ತಮ್ಮ ಹತ್ರ ಬಂದವ್ರಿಗೆ ಮಾತ್ರ ಜ್ಞಾನ ಹೇಳ್ಕೊಡ್ತಾ ಇದ್ರು. ಆದ್ರೆ ಬುದ್ಧ ನೋಡ್ಬೋದು, ನಮ್ಮ ಪತ್ರಿಜಿ ಗುರುಗಳು ನೋಡ್ಬೋದು, ಏನ್ ಮಾಡ್ತಾ ಇದ್ರು,
ಅವ್ರು ತಮ್ಮ ಹತ್ರ ಬಂದವ್ರಿಗಲ್ಲ, ಊರು ಊರು ಹಳ್ಳಿ ಹಳ್ಳಿ ಎಲ್ಲ ಕಡೆ ಸುತ್ತಿ ಜ್ಞಾನವನ್ನು ಹೇಳ್ಕೊಡ್ತಾ ಇದ್ರು, ಜ್ಞಾನವನ್ನ ಧ್ಯಾನವನ್ನ. ಅದು ಕೊನೆಯ ಹಂತ ಬುದ್ಧತ್ವ. ಅದಕ್ಕೆ ನಾವೆಲ್ಲರೂ ಈ ಅರಿಹಂತದಿಂದ ಬುದ್ಧತ್ವದೆಡೆಗೆ ಹೋಗ್ಬೇಕು. ಅದು ಆಧ್ಯಾತ್ಮಿಕ ಶಾಸ್ತ್ರದ ಹಂತ. ಈ 3 ಹಂತಗಳು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ, ನಾವು ಈ 3 ಹಂತಗಳನ್ನು ಒಂದೇ ಜನ್ಮಕ್ಕಲ್ಲ ಎಷ್ಟೆಷ್ಟೋ ಜನ್ಮಗಳನ್ನು ಪಡಿತಾ ಹೋಗ್ತೀವಿ. ನಾವು ಈ ಜ್ಞಾನವನ್ನು ಪಡಿತಾ ಇದ್ದೀವಿ ಅಂದರೆ ಆಗಲೇ ಎಷ್ಟೋ ಜನ್ಮಗಳಿಂದ ಈ ಹಂತಗಳನ್ನು ದಾಟಿ ಬಂದಿದ್ದೀವಿ. ಸೊ ಅದಕ್ಕೆ ನಮ್ಮ ಪತ್ರಿ ಸರ್ ಹೇಳ್ತಾರೆ, ಈ PSSM ಮಾಸ್ಟರ್ಗಳೆಲ್ಲ ಯಾರೂ ಈ ಅರಿಯಂತ ಬೋಧಿಸತ್ವ ಸ್ಥಿತಿಗಳಲ್ಲಿಲ್ಲ. ಅವರು ಅಸಾಮಾನ್ಯ ಬುದ್ಧರು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಹೊರ್ಗಡೆ ಹೋಗಿ ಸತ್ಯವನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಒಳಗಡೆ ಇರ್ತಕ್ಕಂಥ ನಮ್ಮ ಈ ಏನು ಹೇಳ್ತೀವಿ ಅದೆಲ್ಲವನ್ನ ಆಚರಿಸ್ಬೇಕು, ನಾವು ಸಂಭ್ರಮಿಸ್ಬೇಕು. ಆಗ ನಾವು ಬುದ್ಧರಾಗ್ತೀವಿ. ಸೊ ಎಲ್ಲರಿಗೂ ಜ್ಞಾನವನ್ನು ತಿಳಿಸ್ತಾ ಹೋಗೋಣ, ಧ್ಯಾನವನ್ನು ತಿಳಿಸ್ತಾ ಹೋಗೋಣ, ನಮ್ಮ ಒಂದು ಜೀವನವನ್ನು ಕೂಡ ಸಂಭ್ರಮಿಸುತ್ತಾ ಹೋಗೋಣ. ಆಗ ಮಾತ್ರ ನಾವು ಬುದ್ಧರಾಗ್ತೀವಿ ಅಂತ ನಮ್ಮ ಗುರುಗಳು ಹೇಳ್ತಾರೆ. ನಾವೆಲ್ಲರೂ ಯಾರು PSSMಗೆ ಬಂದಿದ್ದಾರೋ ಎಷ್ಟೋ ಜನ್ಮಗಳಿಂದ ಜ್ಞಾನವನ್ನ ಪಡೆದು ಎಲ್ರಿಗೂ ಹಂಚ್ತಾ ಕೊನೆಯ ಹಂತದಲ್ಲಿ ಬುದ್ಧರಾಗುವ ಹಂತದಲ್ಲಿ ನಾವಿದ್ದೀವಿ. ಈಗ ನಾವು ಎಷ್ಟೋ ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ. ಬಟ್ ಅದನ್ನ ಮೆಟ್ಟಿ ನಿಂತು ನಾವೇನ್ ಮಾಡಬೇಕು, ಹಳ್ಳಿ ಹಳ್ಳಿ ಮನೆ ಮನೆ ನಿಮ್ಮ ಹತ್ರ ಬಂದವ್ರಿಗಾಗಿರ್ಬೋದು, ಇರುವ ಜಾಗದಲ್ಲಾದ್ರೂ ನಾವು ಪ್ರಚಾರ ಜ್ಞಾನವನ್ನು ಹೇಳ್ತಾ ಹೋಗ್ಬೇಕು. ಸೊ ಇಲ್ಲಿ ನಮ್ಮ ಮಾಸ್ಟರ್ಗಳು ಎಷ್ಟೋ ಜ್ಞಾನ ಗೊತ್ತಿದೆ, ಹೇಳ್ಬೇಕು ಅನ್ನೋ ಒಂದು ಕಲೆ ಕೂಡ ಅವರಲ್ಲಿದೆ. ಆದ್ರೆ ಏನೋ ಅಡ್ಡ ಮಾಡ್ತಾ ಇತ್ತು, ನಾನೇನೋ ತಪ್ಪು ಹೇಳ್ತೀನೇನೋ, ನಾನು ಹೇಳೋದು ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಅನ್ನೋ ಭ್ರಮೆಯಲ್ಲಿತ್ತು. ನೋಡಿ ಅವರೆಲ್ಲರೂ ಮಾಸ್ಟರ್ಸ್ ಏನಾದ್ರು ಈಗ ಇಷ್ಟು ದಿನ ಮುಂಚೆ ಅಂತ ಹೇಳಿದ್ರು ದೇಹ ಅಲ್ಲ ಆತ್ಮ ಅಂತ ತಿಳಿದ ತಕ್ಷಣ ಆತ್ಮಕ್ಕೆ ಬಂದಿದ್ದಾರೆ. ಅದಕ್ಕೆ ಇಲ್ಲ ನಾನು ಮಾಡೋದು ಸರಿನೋ ತಪ್ಪು, ನನಗೆ ತಿಳಿದಿರೋ ಜ್ಞಾನವನ್ನು ನಾನು ಹೇಳ್ತೀನಿ ಅಂತ ಎಷ್ಟು ಮಾಸ್ಟರ್ಸ್ ಮುಂದೆ ಬರ್ತಿದ್ದಾರೆ ಈಗ. ಅಂದ್ರೆ ಬುದ್ಧತ್ವರಾಗಿದ್ದಾರೆ ಎಲ್ಲ, ಈ ಬುದ್ಧತ್ವವನ್ನು ಹೊಂದಿದ್ದಾರೆ ಎಲ್ಲರೂ. ನಾನು ಹೇಳಲೇಬೇಕು, ಅದೆಲ್ಲ ಭ್ರಮೆ ಅನ್ನೋದು ಒಡೆದೋಯ್ತು ಈಗ. ಅದು ಬುದ್ಧತ್ವ. ಸೊ ನಾವೆಲ್ಲರೂ ಈ ಬುದ್ಧತ್ವದ ಹಂತದಲ್ಲಿದ್ದೀವಿ. ಇನ್ನು ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು 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 ಈ ಜ್ಞಾನವನ್ನ ಎಲ್ರಿಗೂ ಪಸರಿಸ್ಬೇಕು, ಧ್ಯಾನ ಮತ್ತು ಜ್ಞಾನ. ಸೊ ಧ್ಯಾನ ನಮ್ಮೆಲ್ಲರಿಗೂ ಗೊತ್ತಿದೆ. ಜ್ಞಾನ ನಾವು ಯಾವ್ಯಾವ ಜ್ಞಾನವನ್ನ ಪಡಿತಾ ಇರ್ತೀವಿ ಎಲ್ರಿಗೂ ಹಂಚ್ತಾ ಹೋಗೋದೇ ಈ ಬುದ್ಧತ್ವ. ನಾವೆಲ್ಲರೂ ಬುದ್ಧರಾಗ. ಸೊ ಇದು ಈ 3 ಹಂತಗಳು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಮುಖ್ಯವಾಗಿರುತ್ತೆ ಮಾಸ್ಟರ್. ಸೊ ಯಾವುವು ಇನ್ನೊಂದ್ಸರಿ ಹೇಳೋಣ, ಈ 3 ಹಂತಗಳು ಯಾವ್ಯಾವು? ಅರಿಹಂತ, ಬೋಧಿಸತ್ವ, ಬುದ್ಧತ್ವ. ಸೊ ನಾವೆಲ್ಲರೂ ಅದಕ್ಕೆ ಏನಾಗಬೇಕು, ಮೈತ್ರೇಯ ಬುದ್ಧರಾಗಬೇಕು. ನಮ್ಮ ಜೀವನವನ್ನ ನಾವೇನ್ ಮಾಡಬೇಕು, ಬುದ್ಧರೆಲ್ಲರೂ ಈ ಜೀವನವನ್ನ ವೈಭೋಗದಿಂದ ಆಚರಿಸ್ಬೇಕು, ಸಂಭ್ರಮಿಸ್ಬೇಕು. ಅದೇ ಬುದ್ಧತ್ವ. ಅವರೆಲ್ಲರೂ ಮೈತ್ರೇಯ ಬುದ್ಧ. ಯಾವಾಗ ನಮ್ಮ ಜೀವನವನ್ನ ವೈಭೋಗದಿಂದ ಆಚರಿಸ್ತಾ ಹೋಗ್ತೀವಿ ಆಗ ನಾವೆಲ್ಲ ಮೈತ್ರೇಯ ಬುದ್ಧರು ಅಂತ ಅರ್ಥ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.